ಆವತ್ತು ಸಾಯಂಕಾಲ ಎಲ್ಲರೂ ನನ್ನ ಡ್ಯಾನ್ಸ್ ನೋಡಬೇಕು ಅಂತ ಕೂತಿದ್ರು. ನನ್ನ ಡ್ಯಾನ್ಸ್ ಕೂಡ ಮಾಡೋದಕ್ಕೆ ನಿಂತ್ಕೊಂಡೆ. ಡ್ಯಾನ್ಸ್ ಕೂಡ ಶುರುವಾಯಿತು. ಎಲ್ಲ ನೋಡಿ ತುಂಬ ಖುಷಿ ಪಡ್ತಾ ಇದ್ರು. ಕೆಲವು ಸಮಯದ ನಂತರ ಆದಂಥ ಘಟನೆ ತುಂಬ ರೋಚಕ ಹಾಗೂ ತುಂಬ ಭಯಾನಕವಾದ ತಿರುವನ್ನ ಪಡ್ಕೋತು. ನಾನು ಆವಾಗ 4ನೇ ಕ್ಲಾಸ್ ಓದ್ತಾ ಇರುವಂತಹ ಒಂದು ಚಿಕ್ಕ ಹುಡುಗಿಯಾಗಿದ್ದೆ. ನನಗೆ ನೃತ್ಯ ಅಂದರೆ ತುಂಬಾ ಇಷ್ಟ, ಅದರಲ್ಲೂ ಕ್ಲಾಸಿಕ್ ಅಂದರೆ ತುಂಬಾ ಇಷ್ಟ. ನನ್ನ ಡ್ಯಾನ್ಸ್ ನೋಡೋದಕ್ಕೆ ತುಂಬ ಜನ ಬಂದು ಸೇರ್ತಾ ಇದ್ರು ನಮ್ಮ ಸ್ಕೂಲ್ ಫಂಕ್ಷನ್ಸಲ್ಲಿ. ಹಾಗೂ ನನ್ನ ರಿಲೇಟಿವ್ಸ್ ಮನೆಗೆ ಹೋದಾಗಲೂ ಕೂಡ ಅವರು ಬಿಡ್ತಾನೇ ಇರಲಿಲ್ಲ, ಹೇಳ್ತಿದ್ರು ನೀನು ಡ್ಯಾನ್ಸ್ ಮಾಡಲೇಬೇಕು ಅಂತ. ಹಾಗಾಗಿ ನಾನು ಡ್ಯಾನ್ಸ್ ಕೂಡ ಮಾಡ್ತಾಯಿದ್ದೆ. ನಾನು ಅವತ್ತು ನಮ್ಮ ರಿಲೇಟಿವ್ಸ್ ಒಬ್ಬರ ಮನೆಗೆ ಹಬ್ಬಕ್ಕೆ ಅಂತ ಹೋಗಿದ್ದೆ. ಎಲ್ಲರೂ ಒತ್ತಾಯ ಮಾಡಿದ್ರು ನೀನು ಡ್ಯಾನ್ಸ್ ಮಾಡಲೇಬೇಕು ಇವತ್ತು ಅಂತ. ಸರಿ ಅಂತ ಹೇಳಿದೆ, ಮತ್ತು ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿದೆ. ನಿಮಗಾಗಲೇ ಗೊತ್ತಿರೋ ಹಾಗೆ ಆಪ್ತಮಿತ್ರ ಎಂಬ ಮೂವಿ ಇತ್ತು. ಆ ಮೂವಿಯ ಒಂದು ಸಾಂಗ್ ಏನಿದೆ ರಾರಾ, ಇದು ತುಂಬ ಫೇಮಸ್ ಸಾಂಗ್. ಹಾಗಾಗಿ ಈ ಒಂದು ಹಾಡಿಗೆ ನೃತ್ಯ ಮಾಡೋದರಲ್ಲಿ ನಾನು ತುಂಬಾ ಫೇಮಸ್ ಆಗಿದ್ದೆ. ಹಾಗಾಗಿ ಅದೇ ಹಾಡಿಗೆ ನೃತ್ಯ ಮಾಡಲು ಶುರು ಮಾಡಿದೆ. ಅಲ್ಲಿ ಕೂತಿದ್ದಂತಹ ಎಲ್ಲರೂ ತುಂಬಾ ಎಂಜಾಯ್ ಮಾಡ್ತಾ ಡ್ಯಾನ್ಸ್ ನೋಡ್ತಾ ಇದ್ರು. ನಾನು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದೆ. ಆದರೆ ಸಡನ್ಲಿ ಯಾವುದೋ ಒಂದು ಗೆಜ್ಜೆ ಶಬ್ದ ನನಗೆ ಕ್ಲಿಯರಾಗಿ ಕೇಳಿಸ್ತು. ಯಾರೋ ವೇಗವಾಗಿ ನನ್ನ ಹತ್ರನೇ ಓಡಿ ಬಂದ ಹಾಗೆ, ನನ್ನ ಪಕ್ಕನೇ ನಿಂತ್ಕೊಂಡ ಹಾಗೆ ನನಗೆ ಕ್ಲಿಯರಾಗಿ ಆ ಗೆಜ್ಜೆ ಶಬ್ದ ಕೇಳಿಸ್ತು. ನನ್ನ ಇಡೀ ಜೀವನದಲ್ಲಿ ಈ ರೀತಿ ಎಕ್ಸ್ಪೀರಿಯನ್ಸ್ ನಾನು ಯಾವತ್ತೂ ಮಾಡಿರಲಿಲ್ಲ. ನಾನು ಹಿಂದೆ ಡ್ಯಾನ್ಸ್ ಮಾಡಿದರೂ ಕೂಡ ಈ ರೀತಿಯ ಅವತ್ತಿನ ಘಟನೆ ನಾನಲ್ಲದೆ ಅಲ್ಲಿ ಕೂತಿರುವಂತಹ ಯಾರಿಗೂ ಅವರ ಜೀವನದಲ್ಲಿ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂಥ ಘಟನೆ. ಆ ಗೆಜ್ಜೆ ಶಬ್ದದ ಭಯದಿಂದ ಅಲ್ಲೇ ಕೂತಿರುವಂತಹ ಒಬ್ಬ ವ್ಯಕ್ತಿಯ ಕೈಯನ್ನು ನಾನು ಹೋಗಿ ಭದ್ರವಾಗಿ ಹಿಡ್ಕೊಂಡೆ. ಯಾಕೆ ಹಿಡ್ಕೊಂಡೆ ಅಂತ ನನಗಾಗಲಿ ಅಲ್ಲಿ ಕೂತಿರೋ ಯಾರಿಗೂ ಕೂಡ ಅರ್ಥ ಆಗಲೇ ಇಲ್ಲ. ಅಲ್ಲದೆ ನನ್ನ ಕೈ ತುಂಬ ನಡುಗ್ತಾ ಇತ್ತು. ಅವರೆಲ್ಲರಿಗೂ ತುಂಬ ಗಾಬರಿಯಾಗಿತ್ತು. ನಂತರ ನನ್ನ ಎಲ್ಲ ರಿಲೇಟಿವ್ಸ್ ನನಗೆ ಸಮಾಧಾನ ಮಾಡಿದ್ರು. ಅವತ್ತಿನ ಭಯಕ್ಕೆ ನಾನು ಆ ಡ್ಯಾನ್ಸ್ ಮಾಡೋದನ್ನೇ ಬಿಟ್ಟೆ. ಇವತ್ತಿಗೂ ಆ ಹೆಸರನ್ನು ನಾನು ಕೇಳಿದಾಗ ಅಥವಾ ನಾನು ಉಪಯೋಗಿಸಿದಾಗ ಅದರಿಂದ ನನಗೆ ತುಂಬಾ ನೆಗೆಟಿವಿಟಿ ಕಾಣಿಸುತ್ತೆ ಕೂಡ. ಯಾಕೆ ಇದು ಸತ್ಯನಾ ಅಥವಾ ಅಸತ್ಯನಾ ಆಕೆ ಬಗ್ಗೆ ನಮಗೆ ಏನೂ ತಿಳಿದಿಲ್ಲ. ಆದರೆ ನನಗಾಗಿರುವಂಥ ಅನುಭವ ಏನಿದೆ ಅದು ಇವತ್ತಿಗೂ ಕೂಡ ನನ್ನನ್ನು ಮತ್ತೆ ಅಲ್ಲಿ ನೆರೆದಿರುವ ಎಲ್ಲರಿಗೂ ಕಾಡಿಸುವಂಥ ಪ್ರಶ್ನೆಯಾಗಿ ಉಳಿದಿದೆ.